ಎಲ್ರಿಗೂ ನಮಸ್ಕಾರ. ಎಲ್ರಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ವ್ಲಾಗು ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗು. ಎಲ್ಲ ಹಬ್ಬಕ್ಕೂ ಕೂಡ ಆ ಹಬ್ಬದ್ದೇ ಸ್ಪೆಷಲ್ ಕೆಲಸಗಳಿರುತ್ತೆ, ಹಾಗೆ ಸ್ಪೆಷಲ್ಲು ಏನೋ ವಿಶೇಷತೆಗಳಿರುತ್ತೆ. ಶಿವರಾತ್ರಿ ಹಬ್ಬದ ಸ್ಪೆಷಲ್ ಏನಂತ ಅಂದರೆ ಪೂಜೆ, ಕ್ಲೀನಿಂಗು. ಅದರಿಂದ ನಾನು ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ ಶುರು ಮಾಡಿದ್ದೀನಿ. ಅಂದರೆ ದೇವ್ರ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನೇನು ಮಾಡಬೇಕು, ಮನೆ ಕೆಲಸನೂ ಕೂಡ ಸ್ವಲ್ಪ ಇದೆ. ಆ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಎಲ್ಲರೂ, ನೀವೆಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಶಿವರಾತ್ರಿ ಹಬ್ಬನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರು ಕೂಡ ಕೇಳಿ. ನನಗೆ ಗೊತ್ತಿಲ್ಲ ಅಂದರೂ ಕೂಡ ಬೇರೆಯವ್ರನ್ನ ಯಾರಾದರೂ ಕೇಳಿ ತಿಳ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ವ್ಲಾಗ್ ಅಂತೂ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಬೇರೆ ಹಬ್ಬಗಳಿಗೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಏನಂತಂದರೆ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸೀರೆ, ಅಡುಗೆಗಳು, ಸಿಹಿ ತಿಂಡಿಗಳು ಇದೆಲ್ಲ ಜಾಸ್ತಿ ಇರುತ್ತೆ. ಈ ಶಿವರಾತ್ರಿ ಹಬ್ಬಕ್ಕೆ ಏನಂತ ಅಂದರೆ, ಶಿವರಾತ್ರಿ ಹಬ್ಬಕ್ಕೆ ಅಂಥ ಅರೇಂಜ್ಮೆಂಟ್ ಏನಿರಲ್ಲ, ಅಡುಗೆ ಕೆಲಸನೂ ಕೂಡ ಇರೋದಿಲ್ಲ. ಅಡುಗೆನೂ ಕೂಡ ಬೇರೆ ವೆರೈಟೀಸ್ ಏನೂ ಕೇಳೋದಿಲ್ಲ. ತಂಬಿಟ್ಟು ಫಲಹಾರ ಇದ್ದರೆ ಸಾಕು, ಶಿವರಾತ್ರಿ ಹಬ್ಬ ಆಗುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಕೇಳೋದು ಜಾಗರಣೆ, ಧ್ಯಾನ, ಅಂದರೆ ಲಿಂಗು ಪೂಜೆ ಪೂಜೆ ಸ್ವಲ್ಪ ಜಾಸ್ತಿ ಕೇಳುತ್ತೆ. ರಿಸ್ಕ್ ಅಷ್ಟೇ ಇರುತ್ತೆ, ಆದರೆ ಅರೇಂಜ್ಮೆಂಟ್ ಕಡಿಮೆ ಇರುತ್ತೆ ಅಷ್ಟೇ. ಶಿವರಾತ್ರಿ ಹಬ್ಬ ಸ್ಪೆಷಲ್ ಇದು. ನಾನಂತೂ ನೀವು ಕೇಳ್ಬೋದು ಉಪವಾಸ ಮಾಡ್ತೀರಾ ಅಕ್ಕ ಅಂತ. ಖಂಡಿತವಾಗ್ಲೂ ನಾನೇ ಹೇಳ್ಬಿಡ್ತೀನಿ, ಉಪವಾಸ ಅಂತೂ ನಾನು ಮಾಡಲ್ಲ. ನಾನು ಚಿಕ್ಕ ಹುಡುಗಿಯಿಂದಲೂ ಏನು ಉಪವಾಸ ಎಲ್ಲ ಮಾಡಿಲ್ಲ. ಅಂದರೆ ಪೂಜೆ ಎಲ್ಲ ಭಕ್ತಿಯಿಂದ ಮಾಡಿ, ಜಾಗರಣೆಯನ್ನು ಕೂಡ ಮಾಡೋದಿಲ್ಲ. ನಮ್ಮ ಇಲ್ಲಿ ಮಂದೇವರಿಗೆ ಹಣ್ಣುಕಾಯಿ ಮಾಡಿಸ್ಕೊಂಬರೋದ್ರೊಳಗಡೆ ಮಧ್ಯರಾತ್ರಿ 12 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಮಾತ್ರನೇ ನಿದ್ದೆಗಿಡೋದು. ಅದಾದಮೇಲೆ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತೀವಿ. ಇರೋದನ್ನು ಇದ್ದಾಗೆ ಹೇಳ್ತಾ ಇದ್ದೀನಿ. ಮತ್ತು ನನಗೆ ಈಗ ಒಂದು ಇದು ಜ್ಞಾಪನಕ್ಕೆ ಬಂತು. ನನ್ನ ಕಳೆದ ವ್ಲಾಗಿಗೆ ಒಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನೀವು ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ನ್ಯಾಚುರಲಾಗಿ ಮಾತಾಡಿ, ಬೋರ್ ಆಗುತ್ತೆ ಅಂತೇಳಿ. ಖಂಡಿತವಾಗ್ಲೂ ಅದು ನಿಮ್ಗೆ ಅಷ್ಟೇ ಅಲ್ಲ, ನನಗೂ ಕೂಡ ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ಜಾಸ್ತಿ ಕತೆ ಓದೋ ಥರ ಹೇಳ್ತೀನೇನೋ ಅಂತ. ಅದು ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾತಾಡಬೇಕು. ಅದು ಬ್ಯಾಕ್ ವಾಯ್ಸ್ ಕೊಡ್ತಾಯಿದ್ರೆ ಹೀಗೆ, ಅಲ್ಲಿ ಆನ್ ಸ್ಪಾಟ್ ಮಾತಾಡಿದ್ರೆ ಅಷ್ಟು ಬೋರ್ ಆಗೋದಿಲ್ಲ. ಅಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಟೈಮ್ ನೋಡ್ತಾ ಇರ್ತೀನಿ, ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅದರಿಂದ ಅದನ್ನು ನಾನು ಮ್ಯಾಚ್ ಮಾಡಲೇಬೇಕು. ಅದರಿಂದ ಅದು ಹೇಳ್ತಾ ಹೋದಾಗ ನಾನು ಅದನ್ನು ಕತೆ ಹೇಳಿದ ಥರನೇ ಅನಿಸುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ಸರಿ ಮಾಡ್ಕೊತೀನಿ. ನೀವು ಸಜೆಷನ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನನ್ನ ವ್ಲಾಗ್ಗಳನ್ನ ನೋಡ್ತೀರಿ. ದಯವಿಟ್ಟು ನಿಮ್ಗೆ ಅನಿಸಿದ್ದ ಅನಿಸಿಕೆಗಳನ್ನ ಹೇಳ್ತಾ ಇರಿ. ತಪ್ಪುಗಳು ಏನಿದ್ರೂ ಕೂಡ ಖಂಡಿತವಾಗ್ಲೂ ಹೇಳಿ, ನಾನು ಅದನ್ನು ತಿದ್ಕೊತೀನಿ. ಬನ್ನಿ, ಇವತ್ತಿನ ವ್ಲಾಗ್ ಆಲ್ರೆಡಿ ಏನು ಅಂತ ಹೇಳಿದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ನಡೀತಾ ಇದೆ. ಹಬ್ಬ ಅಂತ ಅಂದ್ರೇ ಕೆಲಸ ಶುರು ಅಲ್ವಾ. ದೇವ್ರ ಮನೆಯೇ ಜಾಸ್ತಿ ಕೆಲಸ ಇರೋದ್ರಿಂದ ಈ ಸಲ ದೇವ್ರ ಮನೆ ಫುಲ್ಲಾಗಿ ತೆಗೆದು ವರ್ಷವೂ ತೆಗಿತೀನಿ. ಅಂದರೆ ಕ್ಲೀನಾಗಿ ಪೂರ್ತಿ ಎಲ್ಲ ವಸ್ತುಗಳನ್ನ ಆಚೆ ಇಟ್ಕೊಂಡು ಈ ರೀತಿಯಾಗಿ ಗೋಡೆ ಸಮೇತ ಕ್ಲೀನ್ ಮಾಡ್ಕೊಂಡು ಹೋಗೋದು. ಇವತ್ತು ನಮ್ಮನೆಯವರು ಇರಲಿಲ್ಲ, ಅವರು ಏನೋ ಟೌನ್ಗೆ ಕೆಲಸ ಇತ್ತು ಅಂತ ಹೋಗಿದ್ದರು. ಅದರಿಂದ ಅಡುಗೆ ಮನೆಗೆ ಹೋಗಿ ತಿಂಡಿ ಕೂಡ ಆಗಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಕುಡಿದು ಫ್ರೆಶ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ. ಅದಾದಮೇಲೆ ತುಂಬ ಕೆಲಸ ಇದೆ, ಒಂದಲ್ಲ. ನೀವು ಇವತ್ತಿನ ಕೆಲಸ ನೋಡಿಬಿಟ್ರೆ ನನಗೆ ಭಯ ಆಗ್ತೈತೆ, ಅಷ್ಟು ಕೆಲಸಗಳಿದೆ. ಅದನ್ನೆಲ್ಲ ಇವತ್ತೇ ಮಾಡ್ಕೊಬೇಕು. ಯಾಕಂತಂದರೆ ಯಾವ ಕೆಲಸನೂ ಕೂಡ ನಿಲ್ಲಿಸಂಗಿಲ್ಲ. ಅದರಿಂದ ಇನ್ನು ನಾಳೆನೇ ಶಿವರಾತ್ರಿ ಹಬ್ಬ ಇದೆ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಎಲ್ಲ ಕೂಡ ಆಗಬೇಕು ಅಂತ ಹೇಳಿ ನೋಡಿ. ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು. ಈಗ ನಾನು ಬಿಸಿಲಿದೆ, ಅಕ್ಕಿ, ರಾಗಿ, ಗೋಧಿ ಎಲ್ಲ ಹಿಟ್ಟುಗಳು ಕೂಡ ಒಂದೇ ಸಲ ಖಾಲಿಯಾಗಿದೆ. ಇದು ಹೆಣ್ಮಕ್ಳಿಗೆ ಹೆಂಗೆ ಅಂದರೆ, ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಈ ಕಡೆ ಇನ್ನೊಂದು ಕೆಲಸ ಉಳ್ಕೊಂಬಿಡುತ್ತೆ. ಈಗ ಇಷ್ಟು ದಿನ ಅಲ್ಲೋಗೋದು ಇಲ್ಲೋಗೋದು ಮತ್ತು ಅಡಿಕೆ ಕೆಲಸ, ಆ ಕೆಲಸ ಈ ಕೆಲಸ ಅಂತ ಬ್ಯುಸಿಯಾಗಿದೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಮುಗಿದು 1 ವಾರ ಆಗಿತ್ತು. ನಮ್ಮ ನಾದಿನಿರ ಮನೆ ಹತ್ರ ತೊಗೊಂಬಂದು ಎಲ್ಲ ಮೇಂಟೈನ್ ಮಾಡಿದ್ದೆ. ಇವತ್ತು ಫೈನಲಾಗಿ ಎಲ್ಲ ತೊಳೆದಾಕ್ಬಿಡೋಣ ಅಂತ. ರಾಗಿನೂ ಕೂಡ ತೊಳಿತೀನಿ. ರಾಗಿಲೂ ಕೂಡ ಧೂಳುಗಳಿರುತ್ತೆ. ಅದರಿಂದ ಅಂದರೆ ರಾಗಿನ ಜಾಸ್ತಿ ಹೊತ್ತು ನೆನೆಸಿ ತೊಳಿಬಾರ್ದು. ಯಾಕಂತಂದರೆ ಮುದ್ದೆ ಅದು ಪಿಸಿಗ್ಲು ಅಂತ ಅಂತೀವಿ ನಾವು, ಆ ಥರ ಆಗುತ್ತೆ ಅಂತ. ಫಾಸ್ಟಾಗಿ ನೀರಿಗೆ ಹಾಕಿದ ತಕ್ಷಣವೇ 1-2 ಸಲ ಈ ರೀತಿ ಕೈ ಆಡಿಬಿಟ್ಟು ರಾಗಿಲಿ ನೀರು ಚೆಲ್ಬಿಟ್ಟು ಬಸಾಕ್ಬಿಡಬೇಕು. ಅಕ್ಕಿನ ಬೇಕಿದ್ರೆ 1 ನಿಮಿಷ ನೆನೆಸಿದ್ರೆ ಏನು ತೊಂದರೆ ಆಗೋದಿಲ್ಲ. ಆದರೆ ರಾಗಿನ ಮಾತ್ರ ನೆನೆಸ್ಬಾರ್ದು. ಫಾಸ್ಟಾಗಿ ಕೈ ಆಡಿ ತೊಳೆದು ಚೆನ್ನಾಗಿ ತೆಳುವಾಗಿ ಬಿಸಿಲಿಗೆ ಹಾಕಬೇಕು.
ಫೈನಲ್ಲಾಗಿ ಇವತ್ತಿನ ಕೆಲಸ ತುಂಬ 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 ಇದೆ. ಹೆಣ್ಮಕ್ಳಿಗೆ ಹಾಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ. ಆಚೆಗಡೆ ಅಂದರೆ ಕೆಲ್ಸಕ್ಕೆ ಹೋಗಿ ಬಂದ ಹೆಣ್ಮಕ್ಳಿಗಿಂತ ಮನೇಲಿರ್ತಾರಲ್ಲ ಹೆಣ್ಮಕ್ಳು, ಅದೇನೋ ನುಚ್ಚು ಬದುಕು ಮಾಡಿ ಲುಚ್ಚ ಅನ್ನಿಸ್ಕೊಂಡ ಅಂತ ನಮ್ಮ ಕಡೆ ಗಾದೆ ಇದು. ನುಚ್ಚು ಬದುಕು ಅಂದರೆ ಇವಾಗ ಗೊತ್ತಾಗೋದಿಲ್ಲ ಮನೇಲಿ ಏನು ಮಾಡ್ತಿದ್ರಿ ಅಂತ ಅಂತಾರೆ. ಮನೆ ಅಂದರೆ ಗಂಡಸರಾಗಲಿ ಮನೇಲಿ ಅತ್ತೆದಿರಿರೋರಾಗಲಿ ಬೆಳಗಿಂದ ಸಾಯಂಕಾಲದವರೆಗೂ ಮನೆ ಹತ್ರನೇ ಇದೆಯಾ, ಏನು ಕೆಲಸ ಮಾಡಿದೆ ಅಂತ. ಅದಕ್ಕೆ ಗಾದೆ ಮಾಡಿದ್ರು ಅನಿಸುತ್ತೆ ಇದನ್ನು, ನುಚ್ಚು ಬದುಕು ಮಾಡಿ ಲುಚ್ಚ ಅನ್ನಿಸ್ಕೊಂಡ ಅಂತ. ಆ ನುಚ್ಚು ಬದುಕುಗಳು ಹೇಳೋದಕ್ಕೂ ಆಗೋದಿಲ್ಲ, ನೋಡೋರಿಗೆ ಕಾಣೋದೂ ಇಲ್ಲ. ಆ ಥರ ಕೆಲಸ ಇರುತ್ತೆ ಮನೇಲಿ ಹೆಣ್ಮಕ್ಳಿಗೆ. ಫೈನಲ್ಲಾಗಿ ಇವಾಗ ಅಕ್ಕಿ ರಾಗಿ ತೊಳೆದಿದ್ದಾಯಿತು, ಗೋಧುವೆನೂ ಕೂಡ ತೊಳೆದು ಎಲ್ಲದನ್ನು ಕೂಡ ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಬಿಸಿಲು ತುಂಬ ಚೆನ್ನಾಗಿದೆ. ಬಿಸಿಲು ತುಂಬ ಚೆನ್ನಾಗಿದೆ ಅನ್ನೋದೇನು, ಇನ್ನೂ 2-3 ತಿಂಗಳು ಬಿಸಿಲಲ್ಲಿ ಅದೇನು ಗಿಡಗಳೆಲ್ಲ ಉಳ್ಕೊಳುತ್ತೋ ಎಲ್ಲ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಹೀಗೆ ಸ್ಟಾರ್ಟಿಂಗಲ್ಲೇ ತುಂಬ ಬಿಸಿಲು ಕಾಯ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ ಅಂದರೆ ಯುಗಾದಿ ಹತ್ತತ್ರ, ಯುಗಾದಿ ತಗಾದಿ ಇಂಥ ಗಾದೆನೇ ಇದೆ. ಆ ಬಿಸಿಲನ್ನ ಹೇಗೆ ತಡ್ಕೊಳೋದು ನನಗಂತೂ ಈಗಲೇ ಇನ್ನು ಸೆಕೆ ಶುರುವಾಗುತ್ತೆ. ಮಳೆಗಾಲ ಚಳಿಗಾಲ ಯಾವ ಕಾಲ ಬಂದರೂ ನಾವು ಹೇಳ್ತಾ ಇರ್ತೀವಿ, ಅಪ್ಪ ಚಳಿಗಾಲ ತಡ್ಕೊಳಕ್ಕಾಗಲ್ಲ, ಮಳೆಗಾಲನ ಅಯ್ಯೋ ಇದು ಯಾಕೆ ಹಿಂಗೆ ಹುಯ್ತಾಯಿತೋ ಅಂತೀವಿ. ಆದರೆ ಸೆಕೆಗಾಲ ಬಂದಾಗ ಅಪ್ಪ ಸೆಕೆಗಾಲ ಅಂತೀವಿ. ನಾವು ಬಿಡಿ ಏನು ಬಂದರೂ ಕಷ್ಟ, ಯಾವುದನ್ನೂ ಒಂದಾದ್ರೆ ಹೆಚ್ಚು ಒಂದಾದ್ರೂ ಕಡಿಮೆ. ಖಂಡಿತವಾಗ್ಲೂ ಇವತ್ತಿನ ಬ್ಲಾಗು ನಿಮಗೆ ಬೋರ್ ಆಗಬಾರ್ದು. ಹಾಗೆ ನಾನು ಕಳೆದ ಬ್ಲಾಗಲ್ಲಿ ಕೇಳಿದ್ದೆ, ನಿಮಗೆ ನನ್ನ ಬಗ್ಗೆ ಏನಾದರೂ ಕ್ವಶನ್ಗಳಿದ್ದರೆ ಕೇಳಿ, ಅದನ್ನೆಲ್ಲ ಲೀಸ್ಟ್ ಮಾಡಿಕೊಂಡು ಒಂದು ದಿನ ನಿಮ್ಮ ಜೊತೆ ನಾನು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಅಂತ. ಸಾಕಷ್ಟು ಒಂದು 2-3 ಜನ ಒಂದು 5-6 ಪ್ರಶ್ನೆಗಳು ಬಂದಿದೆ. ನನಗೆ ಆ ಪ್ರಶ್ನೆಗಳೆಲ್ಲ ತುಂಬ ಇಷ್ಟ ಆಯಿತು. ಅದನ್ನು ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಪ್ರಶ್ನೆಗಳು ಯಾವಾಗ ಬರುತ್ತೋ ಆಗ ವ್ಲಾಗ್ ಮಾಡ್ತೀನಿ. ಪ್ರಶ್ನೆಗಳನ್ನ ನೀವು ಕೂಡ ಕೇಳಿ, ನನ್ನ ವ್ಲಾಗ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈಗ ಟೈಮ್ ಬಂದು 10:30 ಆಯಿತು. ಹೆಣ್ಮಕ್ಳಿಗೆ ಮನೇಲಿ ಯಾರೂ ಇಲ್ಲ ತಿಂಡಿ ಅಡುಗೆ ಮಾಡೋದಕ್ಕೆ ಅಂತ ಅಂದರೆ ಅವತ್ತು ಹಬ್ಬ ಅಂತ ಅನಿಸುತ್ತೆ. ಆದರೆ ಹೆಚ್ಚಿಗೆ ವೆರೈಟಿ ತಿಂಡಿಗಳನ್ನ ಮಾಡ್ಕೊಳೋದಕ್ಕಲ್ಲ, ಅಪ್ಪ ಹೆಂಗೋ ಇವತ್ತು ತಿಂಡಿ ಕೆಲಸ ಇಲ್ವಲ್ಲ, ನಾವು ಏನೋ ತಿಂದ್ರಾಯ್ತು ಅನ್ನೋ ಲೆಕ್ಕಕ್ಕೆ ನಾವು ರೆಡಿ ಆಗ್ತೀವಿ. ಇವತ್ತಿನ ಕೆಲಸ ಇನ್ನೂ ಒಂದಿದೆ. ಇದಕ್ಕಿದ ಅವರೆಕಾಳಿದ್ದು ಅದನ್ನ ಇಸ್ಕೆಲ್ಲ ಇಟ್ಟಿದೆ. ಅದನ್ನು ಅವರೆಕಾಳು ಮಿಕ್ಸ್ಚರ್ ಮಾಡಬೇಕಿತ್ತು. ಅದನ್ನೆಲ್ಲ ರೆಡಿ ಮಾಡಿಟ್ಟು, ಇವತ್ತು ನಮ್ಮ ಮನೆಯವ್ರು ಇಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಅವ್ರಿಲ್ದು ಎಂಥ ಊಟ ಅಂತ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ. ಬರೀ ಅನ್ನ ಸಾಂಬಾರು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಂತೇಳಿ ಅವರೆಕಾಳು ಉಸ್ಲಿ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಮೊಸರನ್ನು ಕೂಡ ಅದು ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ತಿಂಡಿ ರೆಡಿ ಮಾಡಿಕೊಂಡು 12 ಗಂಟೆ ಹಂಗೆ ತಿಂಡಿ ತಿಂತಾಯಿದ್ದೆ. 12 ಗಂಟೆ ಆದರೂ ಕೂಡ ಒಳಗಡೆ ಚಳಿ, ಅದರಿಂದ ಆಚೆ ಬಿಸಿಲಿಗೆ ಹೋಗಿ ತಿಂಡಿ ತಿಂದೆ. ನಮ್ಮನೆಯವ್ರು ಅಷ್ಟರಲ್ಲಿ ಫೋನ್ ಮಾಡಿ ಏನು ತಿಂಡಿ ಅಂತ ಕೇಳಿದ್ರು. ನಾನು ನೀವಿಲ್ಲ ಅಂಥೇಳಿ ವೆರೈಟಿ ತಿಂಡಿ ಮಾಡ್ಕೊಂಡಿದ್ದೀನಿ ಅಂದರು. ಅವ್ರಿಗೆ ನನಗೆ ಗೊತ್ತು, ಅವ್ರು ನಾನು ಹೇಳಿದ್ರು ಕೂಡ ಕೇಳೋದಿಲ್ಲ. ನಾನಿಲ್ಲ ಅಂದರೆ ನೀನು ಏನು ಅನ್ನ ಇತ್ತೋ ಸಾರಿತ್ತು ಅಂತ ಅದನ್ನೇ ಊಟ ಮಾಡಿರ್ತೀಯ ಅಂತ. ಅವ್ರು ನಾನು ಹೇಳಿದ್ರು ನಾನು ಏನಕ್ಕೆ ಅವರು ನಂಬಲಿಲ್ಲ. ಬಿಡಿ, ಅದು ಹೆಣ್ಮಕ್ಳಿಗೆ ಎಲ್ಲರ ಮನೇಲೂ ಇದು ಮಾಮೂಲಿನೇ. ಈಗ ನೆಕ್ಸ್ಟ್ ಕೆಲಸ ಏನಂತಂದರೆ, ಸಾಂಬಾರಿಗೆ ಖಾರದ ಪುಡಿ ಖಾಲಿಯಾಗಿ 1 ತಿಂಗಳಾಗಿತ್ತು. ಒಣಮೆಣಸಿನ್ಕಾಯಿನೇ ಒಗ್ಗರಣೆಗೆ ಹಾಕ್ಕೊತಾ ಇದ್ದೆ. ಆದರೆ ಇದು ಆಡಿದ ಆಟ ಅಲ್ಲ ಅಂತ ಹೇಳಿ ಬಿಸಿಲಿಗೆ ಇಟ್ಟಿದ್ನೆಲ್ಲ ಒಣಮೆಣಸಿನ್ಕಾಯಿನ ಅದ್ರ ತೊಟ್ಟನ್ನೆಲ್ಲ ತಕ್ಕೊಂಡು ಖಾರದ ಪುಡಿ ಉರಿಬೇಕು. ಆ ಖಾರದ ಪುಡಿ ಉರಿಯೋದನ್ನ ನೆನೆಸ್ಕೊಂಡ್ರೇ ನನಗೊಂಥರ ಆಗುತ್ತೆ. ಯಾಕಂತಂದರೆ ಅದನ್ನು ಮಿಕ್ಸಿಗೆ ಹಾಕ್ಬೇಕಾರಾಗಲಿ ಉರಿಬೇಕಾರಾಗಲಿ ಆಗ್ತಕ್ಕಂಥ ಘಾಟು ಮನೆ ಒಳಗೆ ಉರಿಯೋದು ಬೇಡ, ಆಚೆ ಉರಿಯೋಣ ಅಂತಂದರೆ ಜಾಸ್ತಿ ಏನಿರಲಿಲ್ಲ ಮೆಣಸಿನ್ಕಾಯಿ. ಅದರಿಂದ ಮನೆ ಒಳಗಡೆನೆ ಹುರ್ಕೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ತೊಟ್ಟೆಲ್ಲ ತಕ್ಕೊಂಡು ಅಡುಗೆ ಮನೆಗೆ ಹೋದೆ. ಕೆಲವೊಂದು ಕೆಲಸಗಳಿಗೆ ಈ ಮೊದಲಲ್ಲಿ ಕೆಲಸನೇ ಚೆಂದ ಕಣ್ರಿ. ಈ ಮೆಣಸಿನ್ಕಾಯಿ ಉರಿಯೋದೇ ಒಂದು ದಿನ ಎಲ್ಲ ಇಟ್ಕೊತಾ ಇದ್ರು ಮೊದಲು ಕಾಲದಲ್ಲಿ. ಇವತ್ತು ನಾವು ಧನಿಯಾದ ಪುಡಿ ಮಾಡಬೇಕು, ಇವತ್ತು ನಾವು ಖಾರದ ಪುಡಿ ಮಾಡಬೇಕು ಅಂತೇಳಿ ಆಚೆ ಎಲ್ಲ 1-2 ಕಲ್ಲು ಇಟ್ಕೊಂಡ್ಬಿಟ್ಟು ಗಾಳಿ ಯಾವುದಲ್ಲಿ ಇಟ್ಕೊಂಡು ಅದನ್ನೇ ಒಂದು ಕೆಲಸದ ಥರ ಮಾಡೋರು. ಆದರೆ ಇತ್ತೀಚೆಗೆ ಈ ಖಾರದ ಪುಡಿ ಮಾಡೋದು ಏನು ದೊಡ್ಡ ಕೆಲಸ ಅಲ್ಲ. ಯಾಕಂತಂದರೆ ಕೆಲವಷ್ಟು ಜನ ಖಾರದ ಪುಡಿನೇ ಮಾಡಲ್ಲ. ಇವಾಗಲೇ ಮೆಣಸಿನ್ಕಾಯಿನ ಉರಿಯೋದೇ ಇಲ್ಲ, ಹಾಗೆ ಖಾರದ ಪುಡಿ ಮಾಡ್ಕೊತಾರೆ ಒಂದು ಸ್ವಲ್ಪ ಜನ. ಇನ್ನೂ ಅಷ್ಟು ಜನ ಖಾರದ ಪುಡಿ ಮಾಡೋ ಕೆಲಸನೇ ಇರಲ್ಲ, ಮೆಣಸಿನ್ಕಾಯಿನೇ ಹಾಕ್ಕೊತಾ ಇರ್ತಾರೆ. ಇಲ್ಲ ಅಂದರೆ ರೆಡಿ ಖಾರದ ಪುಡಿನ ತರ್ತಾ ಇರ್ತಾರೆ. ಎಲ್ಲ ಕೆಲಸಗಳು ಕೂಡ ಸುಲಭ ಆಗಿದೆ, ಎಲ್ಲ ಕಾಯಿಲೆಗಳು ಕೂಡ ಅಷ್ಟೇ ಸುಲಭವಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಾನಿವತ್ತು ಮೆಣಸಿನ್ಕಾಯಿನ ಒಳಗಡೆ ಹುರಿದ್ನಲ್ಲ, ಘಾಟು ತುಂಬ ಆಯಿತು. ನೀವು ನೋಡ್ತಾ ಇರ್ಬೋದು. ನನಗಂತೂ 1 ನಿಮಿಷ ಸುಮ್ಮನೆ ಇರ್ತಿರ್ಲಿಲ್ಲ, ಹಾಕ್ಸಿ ಬರ್ತಲೇ ಇತ್ತು. ಮೊದಲು ಕಾಲದಲ್ಲೆಲ್ಲ ಹೆಂಚಿನ ಸಂದಿಲಿ ಇಲ್ಲ ಒಲೆ ಹತ್ರ ಉರಿಬೇಕಾದ್ರೆ ನಾವು ಗವಾಸ್ಕೆ ಅಂತ ಹೇಳಿವಲ್ಲ, ಅದರೊಳಗಡೆ ಮತ್ತು ಚಿಮ್ನಿ ಒಳಗಡೆ ಎಲ್ಲ ಹೋಗ್ತಾ ಇರೋದು ಘಾಟು. ಆದರೆ ಈ ಮೋಲ್ಡ್ ಮನೆಗಳಲ್ಲಿ ಘಾಟು ಎಲ್ಲಿಂದಲೂ ಹೋಗೋದಿಲ್ಲ. ನಮ್ಮ ಮೂಗಿಂದಲೇ ಆಚೆಗೆ ಹೋಗಬೇಕು, ಬಾಯಿಂದಲೇ ಒಳಗೆ ಹೋಗಬೇಕು. ಹಾಗಾಗಿ ನಾನಂತೂ ಸೀತು ಮಿಕ್ಸಿ ಆಗೋದ್ರೊಳಗಡೆ ತುಂಬ ಅಂದರೆ ಖಾರದ ಪುಡಿ ರೆಡಿ ಆಗೋದ್ರೊಳಗಡೆ
ಮುಖ ಎಲ್ಲ ರೆಡ್ ಆಗಿಬಿಡ್ತು, ಮೆಣಸಿನ್ಕಾಯಿ ಆದಂಗೆ ನಂದು. ನೀವು ನಿಜವಾಗ್ಲೂ ನೀವು ನೋಡ್ತಾ ಇರ್ಬೋದು, ಇದಂತೂ ತುಂಬ ಟಫ್ ಕೆಲಸ ಅಂತ ಹೇಳಿ ಅಂದ್ಕೊಂಡು ಫೈನಲ್ಲಾಗಿ ಖಾರದ ಪುಡಿನ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ 2 ಸಲ ಮಿಕ್ಸಿ ಜಾರ್ಗೆ ಹಾಕಿ ಖಾರದ ಪುಡಿ ಕೆಲಸನೂ ಮುಗಿಸಿದ್ದಾಯಿತು. ಅದಾದಮೇಲೆ ಈ ಕೆಲಸ, ಇದು ಯಾವ ಕೆಲಸ ಅಂತೀರಾ, ದೇವ್ರ ಮನೇಲಿರ್ತಕ್ಕಂಥ ಭತ್ತದ ತೋರಣನ ಬಿಚ್ಚುತ್ತಾ ಇದ್ದೀನಿ. ಯಾಕಂತಂದರೆ ಇದನ್ನು ತೊಳಿಬೇಕು ಅನ್ನೋದು ಒಂದು ಕಾರಣ. ಆದರೆ ಒಂದು 6 ತಿಂಗಳಿಗೆ ಒಂದ್ಸಲ ಈ ಕೆಲಸ ಮಾಡಿದ್ರೆ ನೀವು ಆ ತೋರಣದಲ್ಲಿರ್ತಕ್ಕಂಥ ಭತ್ತದ ಕಾಳು ಉದುರೋದೇ ಇಲ್ಲ. ಏನು ಕೆಲಸ ಅಂತಲ್ಲ, ಇದನ್ನು ನಾವು 6 ತಿಂಗಳಿಗೆ ಒಂದ್ಸಲ ನೀರಲ್ಲಿ 1-2 ಅವರು ಅದ್ದಿ ಆಮೇಲೆ ಬಿಸಿಲಿಗೆ ಬೇಡ ನೆರಳಲ್ಲೇ ಒಣಗಿಸಿ ಬಾಗಿಲು ತೋರಣನ ಕಟ್ತಾ ಇರಬೇಕು. ಆಗ ಭತ್ತಗಳು ಉದುರೋದಿಲ್ಲ. ಈ ಟ್ರಿಕ್ಸು, ಈ ಟಿಪ್ಸು ನಿಮಗೆ ಗೊತ್ತಿತ್ತಾ? ನಾನು ಇದನ್ನು ಪ್ರತಿ ಸಲನೂ ಮಾಡ್ತೀನಿ. ಅಂದರೆ 6 ತಿಂಗಳಿಗೆ ಒಂದ್ಸಲ ಯಾವುದಾದ್ರೂ ಹಬ್ಬ ಇದ್ದಾಗ ಈ ರೀತಿ ಬಿಚ್ಚಿಬಿಟ್ಟು, ಈ ಶಿವರಾತ್ರಿ ಹಬ್ಬಕ್ಕೆ ಮೇಯ್ನ್ ಕ್ಲೀನಿಂಗ್ ಆಗಬೇಕಲ್ಲ, ಅದರಿಂದ ಕಂಪಲ್ಸರಿ ಶಿವರಾತ್ರಿ ಹಬ್ಬದಲ್ಲಿ ಒಂದು ಸಲ ಮಾಡ್ತೀನಿ. ಮಧ್ಯ ಯಾವಾಗಲಾದರೂ ಇನ್ನು 6 ತಿಂಗಳು ಮುಂದೆ ಹಿಂದೆ ಆ ಥರ ಮಾಡ್ತೀನಿ. ವರ್ಷಕ್ಕೆ 2 ಸಲ ನೀರಲ್ಲೆದ್ದಿ ಬಿಸಿಲಿಗೆ ಒಣಾಕ್ತೀನಿ. ಭತ್ತದ ಕಾಳುಗಳು ಒಂದು ಸ್ವಲ್ಪನೂ ಕೂಡ ಉದುರೋದಿಲ್ಲ. ನೀವು ಕೂಡ ಈ ಟಿಪ್ಸ್ನ ಅನುಸರಿಸಿ ಏನಾದರೂ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ಮೇ ಬಿ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಟಿಪ್ಸು ಅಷ್ಟೇ, ಯಾರಿಗೂ ಗೊತ್ತಿಲ್ಲದೇನು ಹೇಳ್ತಾ ಇಲ್ಲ. ಯಾಕಂದರೆ ನಮಗೆ ಗೊತ್ತಿರಬೇಕಲ್ಲ ಅದೆಲ್ಲ. ಎಲ್ಲರಿಗೂ ಗೊತ್ತಿರೋದೇ ನಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ಇವಾಗ ಇದನ್ನು ನೀರಿಗೆ ತೊಗೊಂಡೋಗಿ ಹಾಕೋಣ. ಈಗಂತೂ ಇದೇ ಟ್ರೆಂಡಿಂಗ್ ತೋರಣ ಆಗ್ಬಿಟ್ಟಿದೆ. ಮೊದಲೆಲ್ಲ ಕೈಯಲ್ಲಿ ಚಿತ್ರ ಬಿಡೋರು, ಹ್ಯಾಂಡ್ ವರ್ಕು, ನೇಮ್ಗಳು, ವೆಲ್ಕಮ್ ಅಂತ ಬರೆಯೋರು, ಬಟ್ಟೆಗಳ ಮೇಲೆಲ್ಲ ಕೈಯಲ್ಲಿ ಹ್ಯಾಂಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಾರಲ್ವ. ಯಾರೆಲ್ಲ ಅಮ್ದಿರಿ ಕೆಲಸ ಮಾಡ್ತಾಯಿದ್ರು. ನಮ್ಮಮ್ಮ ಅಂತೂ ನಮ್ಮೆಲ್ಲರ ಹೆಸರನ್ನು ಕೂಡ ಒಂದೊಂದು ಬಾಗಿಲು ತೋರಣದ ಮೇಲೆ ಬರೆದು ಮನೆ ತುಂಬ ಬರೀ ಬಾಗಿಲು ತೋರಣಗಳೇ ಎಲ್ಲ ಬಾಗಿಲಿಗೂ. ಇವಾಗ ನಾವು ಮೇನ್ ಡೋರ್ಗೆ ಒಂದಕ್ಕೆ ಹಾಕ್ತೀವಿ, ಬೇರೆ ಯಾವುದೇ ಬಾಗಿಲಿಗೂ ಬಾಗಿಲು ತೋರಣ ಹಾಕೋದಿಲ್ಲ. ಮೊದಲೆಲ್ಲ ಮನೇಲಿ ಎಷ್ಟು ಬಾಗಿಲುಗಳು ಇರ್ತಾವೆ ಅದಕ್ಕೆಲ್ಲ ತೋರಣಗಳೇ, ಅದರ ತುಂಬ ನೇಮ್ಗಳೇ. ನಮ್ಮ ಮನೇಲಿ ಅಂತೂ ನಮ್ಮಮ್ಮ ಇದೇ ರೀತಿ ಮಾಡಿತ್ತು. ನಿಮ್ಮಮ್ಮದಿರು ಕೂಡ ಇದೇ ರೀತಿ ಮಾಡಿದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಮಾತುಗಳು ನಿಮಗೆ ಬೋರ್ ಅನ್ನಿಸ್ತಾ ಇದೆಯಾ? ತುಂಬ ಲಾಂಗ್ ವಿಡಿಯೋದಲ್ಲಿ ಆನ್ ಸ್ಪಾಟ್ ನಾನು ಮಾತಾಡಬೇಕು ಅಂತ ಅಂದ್ಕೊತೀನಿ. ದಯವಿಟ್ಟು ನನಗೆ ಅದಿನ್ನೂ ಸಾಧ್ಯವಾಗ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಆನ್ ಸ್ಪಾಟ್ ಮಾತಾಡಿ ನಿಮ್ಮನ್ನೆಲ್ಲ ಚಿಂದಿಯಾಗಿ ಚಿಲ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ಈಗ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇವತ್ತಿನ ಇನ್ನೊಂದು ರೆಮಿಡಿ ಮಾಡ್ತಾಯಿದ್ದೀನಿ. ಅದು ರೆಮಿಡಿ ಅಲ್ಲ, ಅದೊಂದು ಗಮ್ಮು ಅಂತಂದರೆ, ನಾನು ಅಲ್ಲಿ ಆಚೆ ನಾನು ಹಳ್ಳಿ ಥೀಮ್ ಮಾಡೋದಕ್ಕೆ ಅಂತೇಳಿ ಸೀಟ್ ಕೆಳಗಡೆ ರೂಮಿ ಮುಂದೆ ಹಳ್ಳಿ ಕಲರ್ ಹೊಡಿಸಿದ್ದೀನಿ ಗೋಡೆಗೆ ಅಂತ ಹೇಳಿದ್ನಲ್ಲ, ಅದಕ್ಕೆ ರಂಗೋಲಿ ಪೇಪರ್ನ ಅಂಟಿಸೋದಕ್ಕೆ ಅಂತೇಳಿ ಎಲ್ಲ ಥರದ ಗಮ್ನು ಕೂಡ ತಂದು ಟ್ರೈ ಮಾಡಿ, ಅದು ಯಾಕೋ ಗೋಡೆಗೆ ಅಂಟ್ಕೊತಾ ಇಲ್ಲ. ಆಯಿಲ್ ಪೇಂಟ್ ಮಾಡಿರೋದ್ರಿಂದಲೋ ಏನೋ, ಅದು ಪೇಂಟ್ ಇರೋದ್ರಿಂದ ಎದ್ದು ಬಂದು ಬಿದ್ದೋಗ್ತಲೇ ಇತ್ತು. ಕೊನೆಗೆ ನೋಡಿ ಸಾಕಾಗಿ ಎಲ್ಲ ಗಮ್ಗಳ್ನು ಟ್ರೈ ಮಾಡಿ ಈ ಸಲ ನಾನು ಬೇರೆ ಗಮ್ ಮನೇಲೇ ತಯಾರು ಮಾಡಿದ್ದೀನಿ. ಅದು ಯಾವ ಗಮ್ ಅಂತ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬನ್ನಿ, ಇವಾಗ 2 ಅವರ್ ಆಗಿತ್ತು. ನಾನಿವಾಗ ನೆನೆಸಿರ್ತಕ್ಕಂಥ ಭತ್ತದ್ದು ತೋರಣ ಮರ್ತೇ ಬಿಟ್ಟಿದ್ದೆ. ಜಾಸ್ತಿ ಟೈಮ್ ಆದರೆ ಇನ್ನು ನೆಂದು ಕೂಡ ಕಿತ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ತುಂಬ ಜಾಸ್ತಿ ಹೊತ್ತು ಕೂಡ ನೆನೆಸಂಗಿಲ್ಲ, ಒಂದು 2-3 ಅವರ್ ನೆನೆಸಿದ್ರೆ ಸಾಕು ಅಂತ ಹೇಳಿ ಈ ರೀತಿಯಾಗಿ ನಾನು ತೊಗೊಂಬಂದು ಇದನ್ನು ನೆರಳಲ್ಲೇ ಒಣ ಹಾಕಿ, ಈ ಗಮ್ ನಾನು ಮಾಡಿದ್ನಲ್ಲ ಅದು ಕೂಡ ಸ್ವಲ್ಪ ಹಾರ್ಕೊಬೇಕಿತ್ತು. ಏನು ಗಮ್ ಅಂತ ಅಂದರೆ ಮೈದಾ ಹಿಟ್ಟನ್ನು ಕದರಿಬಿಟ್ಟು ಅದನ್ನು ಬೇಯಿಸಬೇಕು. ಅದನ್ನು ನಾವು ಮೊದಲೆಲ್ಲ ಹಸುಗಳಿಗೆ, ಕೊಂಬುಗಳಿಗೆ ಹಬ್ಬಗಳಲ್ಲಿ ಅಂದರೆ ಖಾರ ಹಬ್ಬದಲ್ಲಿ ಸುನಾರಿ ಅಂತ ಅಂಟಿಸ್ತೀವಲ್ಲ, ಅದನ್ನು ಅಂಟಿಸೋಕ್ಕೆ ಮಾಡ್ತಿದ್ವಿ. ನಂಗೆ ಅದು ನೆನಪಿತ್ತು. ನೋಡೋಣ, ಇದೊಂದು ಮನೇಲೆ ಟ್ರೈ ಮಾಡೋಣ ಅಂತೇಳಿ ನಾನು ಮೈದಾ ಹಿಟ್ಟನ್ನು ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೆ. ಇದರಿಂದ ನಾನು ಅಂಟ್ಕೊಳುತ್ತೇನೋ ಅಂತ ನೋಡಿ. ಮೊದಲು ಗಮ್ಗಳೇ ಗಮ್ಮು ಕಂಡ್ರಿ, ಯಾವ ಫೆವಿಕ್ವಿಕ್ಕು ಅಲ್ಲ, ಫೆವಿಕಲ್ಲು ಅಲ್ಲ. ನಾನು ಗುಬ್ಬಿಯಿಂದ ದೊಡ್ಡ ಗಮ್ಗಳನ್ನೆಲ್ಲ ತಂದು ಟ್ರೈ ಮಾಡಿದ್ದೆ, ಆದರೆ ಅವು ಅಂಟ್ಕೊತಲೇ ಇರಲಿಲ್ಲ. ಫೈನಲಾಗಿ ಈ ಗಮ್ಮಲ್ಲಿ ಅಂಟ್ಕೊಳುತ್ತೆ ಅಂತ ನನಗೂ ಕೂಡ ಡೌಟ್ ಇತ್ತು. ಯಾಕಂತಂದರೆ ಅಷ್ಟೊಂಥರ ಕಾಸ್ಟ್ಲಿ ಗಮ್ಗಳನ್ನೆಲ್ಲ ತಂದು ಅಂಟಿಸಿದ್ದೀನಿ, ಅಂಟಿಲ್ಲ. ಈ ಗಮ್ಮಲ್ಲಿ ಅಂಟುತ್ತಾ ಅಂತೇಳಿ ನಮ್ಮನೆಯವ್ರು ಅಂಟುತ್ತೆ ಅಂತ ಅಂದಿದ್ರು. ಅದೊಂದು ಕಾನ್ಫಿಡೆಂಟ್ ಮೇಲೆ ಮಾಡಿ ಗಮ್ಮಲ್ಲಿ ಈ ರೀತಿಯಾಗಿ ಅದನ್ನೆಲ್ಲ ಸೌರಿ ಪೂರ್ತಿ ಅಂಟಿಸ್ದೆ. ಖಂಡಿತವಾಗ್ಲೂ ಇನ್ನು ಮುಂದೆ ಎಲ್ಲ ವಿಡಿಯೋಗಳಲ್ಲಿ ನೋಡಿ ನಮ್ಮನೆ ರಂಗೋಲಿ ಅದೇ ಗೋಡೆಲಿ ಇರುತ್ತೆ. ಇದೇ ಗಮ್ಮು. ಇದನ್ನು ಮಾಡೋದು, 1 ಲೋಟ ಬಿಸಿನೀರು ಇಡಿ, ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಮೈದಾ ಹಿಟ್ಟನ್ನು ಸಪ್ರೇಟಾಗಿ ಕದರಿಕೊಂಡಿರಿ, ಯಾವುದೇ ಗಂಟಿಲ್ಲದ ರೀತಿ. ಅದನ್ನು ಬಿಟ್ಬಿಟ್ಟು ಕೈ ಆಡ್ತಾ ಇರಬೇಕು. ಅದು ಬೇಯೋವರೆಗೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳುವಾಗಿರಬಾರ್ದು. ಇದು ಗಮ್ಮು ಅದು ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಳೋ ಥರ ಇರಬೇಕು. ಅದನ್ನು ಆರ್ಕೊಂಡ್ಮೇಲೆ ಈ ರೀತಿ ನಾವು ಪೇಪರ್ಗಳ ಮೇಲೆ ಸವರಿಬಿಟ್ಟು ಗೋಡೆಗೆ ಅಂಟಿಸಿದ್ರೆ ಚೆನ್ನಾಗಿ ಅಂಟ್ಕೊಳುತ್ತೆ. ನಮ್ಮ ಮನೇಲಂತೂ ಪೇಂಟ್ ರೆಡಿ ಆಯಿತು. ಅಂದರೆ ಪೇಂಟ್ ಮೇಲೆ ನಾನು ರಂಗೋಲಿನ ಅಂಟಿಸಿದ್ದಾಯಿತು. ಗಮ್ ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ನೀವು ಕೂಡ ಈ ರೀತಿ ಏನಾದರೂ ಅಂಟಿಸ್ಬೇಕು ಅಂತ ಇದ್ದರೆ ಒಂದ್ಸಲ ಟ್ರೈ ಮಾಡಿ. ಗಮ್ ಹೇಗಿತ್ತು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಕೆಲಸ ವೆರೈಟಿ ಕೆಲಸ ನಡೀತಾ ಇದೆ. ಈಗ
ಹಬ್ಬದ ಕೆಲಸದ ಜೊತೆ ಇದೊಂದು ಕೆಲಸನೂ ಕೂಡ ಸೇರಿಕೊಂಡಿದೆ. ಅದು ಯಾವ ಕೆಲಸ ಅಂತೀರಾ? ಅವರೆಕಾಳು ಮಿಕ್ಸ್ಚರ್ ರೆಡಿ ಮಾಡೋದು. ಇದು ಅವರೆಬೇಳೆನ ಇಸ್ಕಿದ ತಕ್ಷಣವೇ ಮಾಡಬೇಕು, ಇಲ್ಲ ಅಂತಂದರೆ ಅವರೆಕಾಳು ಒರಟಾಗುತ್ತೆ ಕರೆದ್ರೆ. ಅದರಿಂದ ಅವರೆಕಾಳು ಇಸ್ಕಿದ ಅವರೆಕಾಳು ಇದ್ದು ಅಂತ ಹೇಳಿ ಅವು ನೀರು ಹಾರ್ಕೊಳೋದಕ್ಕೂ ಮುಂಚೆನೇ ಚೆನ್ನಾಗಿ ಹಾರ್ಕೊಳೋದಕ್ಕೂ ಬಿಡಬಾರ್ದು. ಸ್ವಲ್ಪ ನೀರು ಹಾರ್ಕೊಂಡು ಅಂದಿದ ತಕ್ಷಣ ಕರ್ಕೊಂಡ್ರೇ ಅದು ಸ್ಮೂತಾಗಿರೋದು ಅಂತ ಹೇಳಿ ಇದ್ಕಿದ ಅವರೆಬೇಳೆ ಮಿಕ್ಸ್ಚರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ನಾನು ಒಂದೊಂದೇ ಐಟಮನ್ನು ಕರೆದು ಎತ್ತಿಟ್ಕೊತಾ ಇದ್ದೀನಿ. ನಾನು ಇದು ಮಿಕ್ಸ್ಚರ್ ಮಾಡೋದನ್ನ ಆಲ್ರೆಡಿ ಕಳೆದ ವರ್ಷ ಶೇರ್ ಮಾಡ್ಕೊಂಡಿದ್ದೆ. ನಾನು ಇದ್ರದ್ದು ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಿದ್ದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವತ್ತಿನ ಕೆಲಸ ತುಂಬ ಸಾಕಾಗ್ತಾಯಿದೆ. ನಮ್ಮ ಮನೆಯವರಿಲ್ಲ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದರೆ ನಮ್ಮ ಮನೆಯವ್ರು ಬರೋ ತನಕ ನನಗೆ ಪುರ್ಸೊತ್ತೇ ಆಗಲಿಲ್ಲ. ನಮ್ಮ ಮನೆಯವರು ಟೌನ್ಗೆ ಹೋಗಿದ್ದವರು ಬಂದೇ ಬಿಟ್ಟರು 3 ಗಂಟೆ ವರ್ಷದಲ್ಲಿ. ಅವ್ರು ಬಂದಮೇಲೆ ಬೇರೆ ಕೆಲಸ ಇತ್ತು, ಅದೇನು ಕೆಲಸ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಈ ಚಳಿಗೆ ಅವರೆಕಾಳು ಮಿಕ್ಸ್ಚರ್ ರೆಡಿ ಆಯಿತು. ನೀವು ಕೂಡ ಎಲ್ಲ ಮಾಡಿರ್ತೀರ. ಇದಕ್ಕೇನು ಎಕ್ಸ್ಟ್ರಾ ಇಲ್ಲ. ಕಡಲೆ ಬೀಜ, ಕಡಲೆ, ಅವಲಕ್ಕಿ, ಕೊಬ್ಬರಿ ಹಾಗೆ ಅವರೆಬೇಳೆ ಇಷ್ಟನ್ನು ಕರೆದುಬಿಟ್ಟು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು. ಕರಿಬೇವು, ಬೆಳ್ಳುಳ್ಳಿನೂ ಕೂಡ ಸೇರಿಸಿ. ಇಷ್ಟೇ ಕಣ್ರಿ, ಅವರೆಕಾಳು ಮಿಕ್ಸ್ಚರ್ ರೆಡಿ ಆಯಿತು. ಇವಾಗೆಲ್ಲ ಐಟಮ್ಗಳ್ನು ಕೂಡ ಒಂದೊಂದೇ ಕರೆದಿದ್ದಾಯಿತು. ಈ ಅವಲಕ್ಕಿ ಹಾಕಿದ ತಕ್ಷಣ ಬಾಣಲಿಲಿದ್ದಿದ್ದು ಎಣ್ಣೆ ಎಲ್ಲ ಮಾಯನೇ ಆಗೋಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವಲಕ್ಕಿ ಎಣ್ಣೆನ ಜಾಸ್ತಿ ತೊಗೊಳುತ್ತೆ. ಬನ್ನಿ, ಇವಾಗ ಸ್ಪೆಷಲ್ ಹಬ್ಬಕ್ಕೋಸ್ಕರ ಸ್ಪೆಷಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅದೇನಂದರೆ ಏನು ಗಿಡದೊಳಗೆ ಹೋಗ್ತಾ ಇದ್ದೀನಿ ಅಂತ ಕಾಣಿಸ್ಕೊಂಡ್ರಿ. ಹಾಂ, ಯಪ್ಪ, ಇದೆಲ್ಲ ನಿಮಗಾಗಿ ಫ್ರೆಂಡ್ಸ್. ಅಲ್ಲ, ಮುತ್ತುಗ್ದುವೆಲ್ಲ ನಿಮಗಾಗಿ ಅಲ್ಲ, ಯಾರನ್ನ ತಂದಿರಂತ ಇಸ್ಕೊಂಡಿವಿ. ಆದರೆ ನನ್ನ ಟೈಮ್ಗೆ ನನಗೆ ಬೇಕಾದವ್ರು ಸಿಗಲ್ಲ ಅಂತ ಗಿಡದೊಳಗೆ ನುಗ್ತಾ ಇದ್ದೀನಿ. ಮುತ್ತುಗ್ದುಗೋಸ್ಕರ ಕಾಣಿಸ್ತು, ರೋಡ್ ಮಾತ್ರ ಕಾಣಿಸ್ಲಿಲ್ಲ. ನೋಡಿ, ಮುತ್ತುಗ್ದು ಗಿಡತ್ತಕ್ಕೆ ಬಂದಿದ್ದೀನಿ. ಕಾಣಿಸ್ತಾಯ್ತಾ? ಬಿಸಿಲಲ್ಲಿ ಕಾಣಿಸುತ್ತೆ. ತಡಿ, ಈಗಿದ್ರಾಗ ಬಿಡಿಸೋದು ಹೆಂಗೆ ರೇ? ಇದ್ರ ಬಿಡಿಸ್ಕೊಳೋದು ಹೆಂಗೆ? ಒಟ್ಟಿನಾಗ ನೋಡಿ, ಫುಲ್ ಕಾಡು 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 ಕಾಡು. ಗೊತ್ತಿದೆಯಾ? ಸುಮ್ಮನೆ ಹೆಂಗನ್ನ ಈ ಕಡೆಗೆ ಬಾರೆ ಅಡ್ಕತೆ. ಈ ಕಡೆಗೆ ಬಾ, ಈ ಕಡೆ ಬಾ, ಈ ಕಡೆಗೆ ಬಾ ಅಂತೀನಿ. ಸುಮ್ಮನೆ ಹಿಂಗೆ ಅಂದುಬಿಟ್ರೆ ಆ ಬೇಲಿ ಎಲ್ಲ ಬಿದ್ದೋಗ್ಬಿಡುತ್ತಾ? ನಮ್ಮನೆಯವ್ರು ಹೇಳ್ತಾರೆ ಸುಮ್ಮನೆ ಹಿಂಗೆ ಅನ್ನು ಅಂತೇಳಿ. ತುಂಬ ಕಷ್ಟಪಟ್ಟು ಮುತ್ತುಗ್ದುವನ್ನ ಬಿಡಿಸ್ಕೊಂಬಂದೆ. ನಾನು ವರ್ಷ ಹೋಗ್ತಿರ್ಲಿಲ್ಲ. ಇವತ್ತ್ಯಾಕೆ ನಾನು ಬಂದಿದ್ದು ಅಂತ ಅಂದರೆ ನಮ್ಮನೆಯವ್ರಿಗೆ ವಿಡಿಯೋ ಮಾಡ್ಕೊಂಡು ಬಿಡಿಸ್ಕೊಂಬನ್ನಿ ಅಂದರೆ ಅದಾಗುತ್ತಾ? ನೀನೇ ಬಾ, ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೆಂಗಿರುತ್ತೆ ಅಂತ ನನಗೆ ಅದನ್ನು ತೋರಿಸೋದಕ್ಕೆ ಅಂತ ಕರ್ಕೊಂಬಂದರು. ತುಂಬ ಕಷ್ಟ ಇತ್ತು. ಈ ಗಿಡದೊಳಗಡೆ ನಾನು ಮುತ್ತುಗ್ದುವನ್ನ ಬಿಡಿಸ್ಕೊಂಡೋಗಿದ್ದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಮುತ್ತುಗ್ದು ಅಂತ ಸಿಕ್ತು. ನನಗೆ ಜಾಲಗಿರಿ ಹೂವು ನೆನಪಾಯಿತು. ಜಾಲಗಿರಿ ಹೂವು ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಾ? ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್. ಅದರಲ್ಲಿ ನಾವು ಜಡೆನೇ ಹಾಕ್ಕೊತಾ ಇದ್ವಿ. ಯಾರೆಲ್ಲ ಹಾಕ್ಕೊತಿದ್ರಿ ಕಮೆಂಟ್ ಮಾಡಿ. ಜಾಲಗಿರಿ ಹೂವು, ನಾನು ಜಾಲಗಿರಿ ಹೂವು ಸಿಗೋ ಕಣ್ರಿ. ಇಲ್ಲಿ ಈ ಗಿಡದಲ್ಲಿ ಇಲ್ಲ ಅಲ್ವಾ? ಹಾಂ, ಇಲ್ಲ. ಹೆಂಗೆ ಘಮ ಅಂತ ಇರೋ ಗೊತ್ತಾ? ಅವು ಶಿವರಾತ್ರಿ ಹಬ್ಬಕ್ಕೆ ಮುತ್ತುಗ್ದುವ, ಜಾಲಗಿರಿ ಹೂವು ಎಲ್ಲ ಸ್ಪೆಷಲ್ ಹೂಗಳು. ಸಾಕು ಬಾ, ಈಗ ಮುತ್ತುಗ್ದು ತೆಗೆದು ಹೊರಡೋಣ. ಹಾಂ, ನೋಡಿ. ಬಾ 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 ಬಾ. ಇವತ್ತಂತೂ ನಮ್ಮ ಮನೆಯವರಿಲ್ಲ, ಫ್ರೀಯಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಮಾಡಿರ್ತಕ್ಕಂಥ ಕೆಲಸ ಅಶ್ಯಪ್ಪ ಅನ್ನೋವಷ್ಟು ಸಾಕಾಗೋಯ್ತು. ಆ ಗಿಡನೆಲ್ಲ ಸುತ್ತಿ ಮುತ್ತುಗ್ದು ಕುಯ್ಕೊಂಡು ಬರ್ತಾ ದಾರಿಲಿ ಬಿಳಿ ಎಕ್ಕದ ಗಿಡನ ನೋಡಿದೆ. ಇದು ಕೂಡ ಬೇಕುಂದಾಗೆಲ್ಲ ಸಿಗೋದಿಲ್ಲ ಅಂತ ಹೇಳಿ ಬಿಳಿ ಎಕ್ಕದುವನ್ನು ಕೂಡ ಬಿಡಿಸ್ಕೊತಾ ಇದ್ದೀನಿ. ಬಿಳಿ ಎಕ್ಕದುವನ್ನು ಕೂಡ ಶಿವನಿಗೆ ಎಷ್ಟು ಇಷ್ಟ ಅಂತ ಗೊತ್ತಾ? ಬಿಳಿ ಎಕ್ಕದುವ, ಮುತ್ತುಗ್ದು ಹೂವು, ತುಂಬೆ ಹೂವು, ಬಿಲ್ಪತ್ರೆ ಇವೆಲ್ಲ ಶಿವನಿಗೆ ಇಷ್ಟವಾದ ಹೂಗಳು. ವರ್ಷಕ್ಕೊಂದ್ಸಲಿನಾದರೂ ಈ ಥರ ಹೂಗಳಲ್ಲಿ ಪೂಜೆ ಮಾಡೋಣ ಅಂತ ಮನೆ ಹತ್ರ ಬಂದು ಇನ್ನೇನು ಮುಗೀತು ಕೆಲಸ ಅಂತ ಕೈ ಬಿಡೋಂಗಿರಲಿಲ್ಲ. ಯಾಕಂತ ಅಂದರೆ ಕ್ಲೀನಿಂಗ್ ಕೆಲಸನೂ ಇತ್ತು. ಕ್ಲೀನಿಂಗು, ಪೂಜೆ ಎರಡು ಶಿವರಾತ್ರಿ ಹಬ್ಬಕ್ಕೆ ತುಂಬ ಮುಖ್ಯ. ಮೊದಲೆಲ್ಲ ನಮ್ಮ ಹಳ್ಳಿಗಳ ಕಡೆಯಲ್ಲಿ ಬೆಳಗ್ಗೆ ಏನಾದರೂ ಲೈಟಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಅಡುಗೆ ಮನೆ ಫುಲ್ಲು ಖಾಲಿ ಮಾಡಿ ಆಚೆ ಎಲ್ಲವನ್ನೂ ಹಾಕ್ಕೊಂಡು, ಅಂದರೆ ನಿಮ್ಗೆ ಹೇಳಬೇಕು, ಮುದ್ದೆ ಕೋಲು, ಕೌಗೋಲು ಎಲ್ಲದನ್ನು ಕೂಡ ಆಚೆ ಹಾಕ್ಕೊಂಡು ಆವಾಗ ಕ್ಲೀನ್ ಮಾಡಿ ಮನೆ ಒಳಗಡೆ ಮಾಡಿರ್ತಕ್ಕಂಥ ಅಡುಗೆ ಏನು ಇಲ್ದಲೇ ರೀತಿ ಮಾಡಿ ಅಡುಗೆ ಮನೆನ ಅಷ್ಟು ಸ್ವಚ್ಛ ಮಾಡಿ ಶುದ್ಧ ನೀರಿನಿಂದ, ಅಂದರೆ ಉಪವಾಸ ಇರೋರೆಲ್ಲ ಪೂಜೆ ಆಗೋವರೆಗೂ ಬೆಳಗ್ಗೆ ಏನಾದರೂ ಒಂದು ಟೈಮು ಲೈಟಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಪೂರ್ತಿ ಖಾಲಿ ಮಾಡಿ ಇನ್ನು ಸಂಜೆ ಪೂಜೆ ಆಗೋವರೆಗೂ ಏನೂ ತಿಂತಾ ಇರಲಿಲ್ಲ. ಅಡುಗೆ ಮನೆ ಅಷ್ಟು ಸ್ವಚ್ಛವಾಗಿರೋದು. ಅದರಿಂದ ನಾನು ಕೂಡ ಇವತ್ತು ಅಡುಗೆ ಮನೆನ ಕ್ಲೀನಿಂಗ್ ಮಾಡೋಣ ಅಂತ ಆ ಕೆಲಸನೂ ಕೂಡ ಇಟ್ಕೊಂಡೆ.
ಅದಾದಮೇಲೆ ನಾವು ಈ ಕೆಲಸ ಮಾಡಲೇಬೇಕಿತ್ತು, ಅಡಿಕೆ ಎತ್ತಬೇಕಿತ್ತು. ಅಡಿಕೆ ಒಣಗಿ ಆಲ್ರೆಡಿ ಒಂದು ದಿನ ಆಗಿತ್ತು. ನಮ್ಮ ಮನೆಯವ್ರು ಏನೋ ಬ್ಯುಸಿ ಇದ್ದರು ಅಂತ ನಿನ್ನೆ ಎತ್ತಬೇಕಾಗಿದ್ದ ಅಡಿಕೆನ ಎತ್ತಿರಲಿಲ್ಲ. ಅದರಿಂದ ಆ ಕೆಲಸನೂ ಕೂಡ ಬಿಡೋಂಗಿರಲಿಲ್ಲ, ಯಾಕಂದರೆ ಅಡಿಕೆ ಜಾಸ್ತಿ ಒಣಗ್ತಾ ಇತ್ತು. ನಾವು ಜರಡಿ ಮಾಡೋದಕ್ಕೆ ಅಂದರೆ ತಳದಗಳದ್ದು ಕ್ಲೀನ್ ಮಾಡೋದಕ್ಕೆ ಅಂತ ನಮ್ಮ ಮನೆಯವರು ಜರಡಿ ತಗೊಂಡಿದ್ರು ಹೊಸ್ದಾಗಿ. ಆದರೆ ಇದರಲ್ಲಿ ಎಲೆಗಳು ಬೇಸಿಗೆ ಆಗಿರೋದ್ರಿಂದ ಹೂವಿನ ಗಿಡದ ಎಲೆಗಳು, ಮರದ ಎಲೆಗಳು, ಸಣ್ಣ ಸಣ್ಣ ಎಲೆಗಳೆಲ್ಲ ಬಂದು ಕೂತಿದ್ರಿಂದ ಈಗ ದೊಡ್ಡದಾಗಿರ್ತಕ್ಕಂಥ ರಾಶಿನೇ ನಾನು ಒಂದೊಂದ್ಸಲ ಜರಡಿ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಆ ಎಲೆಗಳನ್ನೆಲ್ಲ ಆಯೋದು ಕಷ್ಟ ಆಗ್ತಿತ್ತು, ಜರಡಿಯಲ್ಲಿ ತಳ ಕುದುರುತ್ತೆ ಅಂತ. ಫೈನಲ್ಲಾಗಿ ಬೇಗ ಅಡಿಕೆ ಎತ್ತಿಬಿಟ್ಟು ಬಂದು ನಾನು ಇವತ್ತು ಗೋಡನ್ ಮುಂದೆ ಕ್ಲೀನ್ ಮಾಡಬೇಕಿತ್ತು. ಯಾಕಂತಂದರೆ ನಾಳೆ ಹಬ್ಬಕ್ಕೆ ಇಲ್ಲಿ ಏನಾದರೂ ಮಾಡೋಣ ಅಂತ ಇದ್ದೀನಿ. ಏನು ಮಾಡ್ತೀನಿ ಅನ್ನೋದನ್ನು ನೀವು ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫೈನಲ್ಲಾಗಿ ಇವತ್ತು ಕ್ಲೀನ್ ಮಾಡಲೇಬೇಕಿತ್ತು. ಅಡುಗೆ ಮನೆ ಮತ್ತು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಿದ್ದಾಯಿತು. ಇನ್ನು ಮೇಲ್ಗಡೆ ಫ್ಲೋರ್ ಇತ್ತು, ಅದನ್ನು ನಾನು ಆಮೇಲೆ ಅಂದರೆ ಬೆಳಗ್ಗೆ ಸಂಜೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಬೆಳಗ್ಗೆ ಕ್ಲೀನ್ ಮಾಡಿದ್ರಾಯಿತು ಅಂತ ಹೇಳಿ ಇವಾಗ ಆಚೆ ಎಲ್ಲ ಕ್ಲೀನ್ ಮಾಡಿ ಪೂರ್ತಿಯಲ್ಲೆಲ್ಲ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ರೆಡಿ ಮಾಡಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮೇಲಕ್ಕಿಟ್ಟು ಈ ರೀತಿಯಾಗಿ ಬೇಸಿಗೆ ಆಗಿರೋದ್ರಿಂದ ಗೋಡೆ ಮೇಲೆಲ್ಲ ತುಂಬ ನುಣ್ಣೊಂದುಳು ಕೂತಿರುತ್ತೆ. ಅದು ಮುಟ್ಟಿದ್ರೆ ಕೈಗೆ ಮೆತ್ಕೊತಾ ಇರುತ್ತೆ, ಒಳಗಡೆ ಎಲ್ಲ ಬರುತ್ತೆ ಗಾಳಿಗಾರೆ ಅಂತ ನಮ್ಮ ಮನೆಯವರು ಇವತ್ತು ಕಾಂಪೌಂಡ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ನನಗಂತೂ ಇವತ್ತು ಹುಟ್ಟಿದ ಜನ್ಮ ಕಂಡೋಯ್ತು ಅಂತಾರೆ ನಮ್ಮ ಹಳ್ಳಿ ಕಡೆಯಲ್ಲಿ. ಸಾಕಾಯಿತು ಅನ್ನೋದಕ್ಕೆ ಇವತ್ತು ಹುಟ್ಟಿದ ಜನ್ಮ ಕಂಡೋಯ್ತು ಕಣಪ್ಪ ಅಂತಾರೆ. ಹಾಗಾಯಿತು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತುಂಬ ಸಾಕಾಯಿತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಶಿವರಾತ್ರಿ ಹಬ್ಬ, ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರೋಗ್ಯ ಚೆನ್ನಾಗಿದ್ದವರು ಮಾತ್ರ ಉಪವಾಸ ಮಾಡಿ, ಜಾಗರಣೆನೂ ಅಷ್ಟೇ. ನಿದ್ದೆನ ಪೂರ್ತಿ ಕೆಡಬೇಕು ಅಂತ ಏನಿಲ್ಲ, ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಿದ್ದೆನ ಅಂದರೆ ನಿದ್ದೆ ಮಾಡೋದಲ್ಲೇ ಇದ್ದು ಧ್ಯಾನ ಮಾಡಿ. ಹಾಗಂತ ನೀವು ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ನಾವು ಧ್ಯಾನ ಮಾಡ್ತೀವಿ ಅಂದರೆ ಅದು ದೇವ್ರಿಗೆ ಸಲ್ಲೋದಿಲ್ಲ. ನಾವು ಧ್ಯಾನ ಮಾಡ್ತಾ ಇರಬೇಕು. ಆದ್ದರಿಂದ ಖಂಡಿತವಾಗ್ಲೂ ನಾನು 12 ಗಂಟೆವರೆಗೂ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಬಂದು ನಿದ್ದೆ ಮಾಡ್ತೀನಿ. ಉಪವಾಸನೂ ಕೂಡ ನಾನು ಇರೋದಿಲ್ಲ. ಶುದ್ಧ ಮನಸ್ಸಿನಿಂದ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ನೀವು ಕೂಡ ಅಷ್ಟೇ, ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದೇವರಿಗೆ ಭಕ್ತಿಯಿಂದ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಕೈ ಮುಗಿದು ಪೂಜೆ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹಬ್ಬದ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್. ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಬಾಯ್.